ನಮಸ್ಕಾರ ಗುರು 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 ಏನು ಗುರು ಮ್ಯಾಚ್ ಆರ್ ಸಿ ಬಿ ಜಿಸ್ಟಿ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಗುರು. ಏನು ಗುರು ಬ್ಯಾಟಿಂಗ್ ಆರ್ ಸಿ ಬಿದು 16 ಓವರ್ಗೆ ಮ್ಯಾಚ್ ಮುಗಿಸ್ತಾರೆ ಅಂದರೆ ನಮಗೆ ಆಶ್ಚರ್ಯ ಪಡಬೇಕಾಗಿದೆ ಅಂತ ಹೇಳ್ಬೇಕು. ಆ ರೀತಿ ಬ್ಯಾಟಿಂಗು ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್ ಅಂತ ಹೇಳಬೇಕು. ಲಾಸ್ಟ್ 15-16 ಓವರ್ ಏನಾಯಿತು ಗುರು ಆರ್ ಸಿ ಬಿ ತಂಡಕ್ಕೆ ಗೊತ್ತಾಗಲಿಲ್ಲ ಗುರು. ವಿಲ್ ಜಾಕ್ಸ್ ಅವರು ಬ್ಯಾಟಿಂಗು ಮಹೇಶ್ ಶರ್ಮಾಗೆ ಹುಚ್ಚನ ಇಕ್ಕಿರೋ ಅಂತ ಹೇಳ್ಬೇಕು. 15 ಓವರು 29 ರನ್ ನೋಡ್ರು ಅಂತ ಹೇಳ್ಬೇಕು. ಅದು ಕೂಡ 41 ಬಾಲ್ಗೆ ಶತಕ ಗುರು. ವಿಲ್ ಜಾಕ್ಸ್ ಅವರು ಏನು ಗುರು ಬ್ಯಾಟಿಂಗು 21 ಬಾಲ್ಗೆ 27 ಹೊಡೆದ್ರು ಅಂತ ಹೇಳ್ಬೇಕು. ಆ ನಂತರ ಮೈಯಲ್ಲಿ ಕರೆಂಟ್ ಪಾಸ್ ಆದಂಗೆ 6 ಮೇಲೆ ಬರೀ 6 4 ಹೊಡೆದಿಲ್ಲ ಅಂತ ಹೇಳ್ಬೇಕು. ವಿಲ್ ಜಾಕ್ಸ್ ಬರೀ 6 ಮೇಲೆ ಡೀಲ್. ವಿರಾಟ್ ಕೊಹ್ಲಿ ಅವರು ಕೂಡ 44 ಬಾಲಲ್ಲಿ 70 ರನ್ ನೋಡ್ರು ಅಂತ ಹೇಳ್ಬೇಕು. ಅವರು ಕೂಡ ಕ್ಯಾಮಿನೆಕ್ಸ್ ಅಂತ ಹೇಳಬೇಕು. ಡೂಪ್ಲೇಸ್ ಅವರು ಸ್ಟಾರ್ಟಿಂಗಲ್ಲಿ ಅವರು ಕೂಡ ಚೆನ್ನಾಗಿ ಆಡಿ ಔಟ್ ಆಯ್ತು, ಮಿಸ್ ಆಗಿ ಔಟ್ ಆಯ್ತು ಅಂತ ಬಿಡ್ತು ಅಂತಾರೆ. ಬೌಲಿಂಗಲ್ಲಿ ಆರ್ ಸಿ ಬಿ ತಂಡ ಪವರ್ ಪ್ಲೇಲಿ 2 ವಿಕೆಟ್ ಕೀಳ್ತರು ಕೂಡ ಅಂತಾರೆ. ಅವರು ಕೂಡ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ರು ಅಂತ ಹೇಳ್ಬೇಕು. ಅವರು ಕೂಡ ಸಾಯಿ ಸುದರ್ಶನ್ ಮತ್ತು ಶಾರುಖ್ ಖಾನ್ ಚೆನ್ನಾಗಿ ಆಟ ಆಡಿ 200 ರನ್ ಹೊಡೆದ್ರು ಅಂತ ಹೇಳ್ಬೇಕು. ಅವರು ಕೂಡ 200 ರನ್ ಟಾರ್ಗೆಟ್ ಕೊಟ್ಟರು. ಆರ್ ಸಿ ಬಿ ತಂಡ ಇದನ್ನ ಯಾವ್ದೇ ಚೇಸ್ ಮಾಡ್ತಪ್ಪ ಅಂತ ನಾವು ಅಂದ್ಕೊಂಡಿತ್ತು ಅಂದ್ರೆ ಆರ್ ಸಿ ಬಿ ತಂಡ ಗುರು ನೋ ಟೆನ್ಷನ್ ತಾಬೇಡಿ ಗುರು, ಈ ರೀತಿ ಚೇಸ್ ಮಾಡ್ತೀವಿ ಅಂತ ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್ ಅವರು ಗುರು 166 ರನ್ ಪಾರ್ಟ್ನರ್ಶಿಪ್ ಗುರು ಆರ್ ಸಿ ಬಿ ಪರವಾಗಿ ಆಗಿದ್ದು ಅಂತ ಹೇಳ್ಬೇಕು. ಮತ್ತು ಇನ್ನೊಂದು ಹೊಸ ದಾಖಲೆ ಏನಪ್ಪ ಅಂತಂದರೆ ಆರ್ ಸಿ ಬಿ ಪರವಾಗಿ ಸೆಕೆಂಡು ಫಾಸ್ಟೆಸ್ಟ್ ಸೆಂಚುರಿ ಅಂತ ಹೇಳ್ಬೇಕು. 41 ಬಾಲಲ್ಲಿ ವಿಲ್ ಜಾಕ್ಸ್ ಅವರು ಮಾಡಿದ್ರು. ಅದು ಬಿಟ್ಟು ಕ್ರಿಸ್ ಗೇಲ್ ಅವರು 30 ಬಾಲಲ್ಲಿ ಮಾಡಿದ್ದು. ಇದು ಇದು ಕ್ರಿಸ್ ಗೇಲ್ ಆದ ನಂತರ ವಿಲ್ ಜಾಕ್ಸ್ ಅವರೇ ಸೆಕೆಂಡ್ ಅಂತ ಹೇಳ್ಬೇಕು. ಬೆಂಕಿ ಬ್ಯಾಟಿಂಗ್ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು. ಇನ್ನು ಆರ್ ಸಿ ಬಿ ತಂಡ ಇವತ್ತು ಬ್ಯಾಟಿಂಗ್ ನೆನಪ ಹಂಗೆ ಇತ್ತು, ಬರೀ ಭಯ ಉಡ್ಸೋಂಥ ಬ್ಯಾಟಿಂಗ್ ಗ್ಲೇನ್ ಮ್ಯಾಕ್ಸ್ ಕೂಡ ಬಂದು ಅವರು ಕೂಡ ವಿಕೆಟ್ನ ಕಿತ್ತರು ಅಂತ ಹೇಳ್ಬೇಕು. ಸಿರಾಜಣ್ಣ ಅವರು ಕೂಡ ಒಂದು ವಿಕೆಟ್ ಕಿತ್ತು, ಮತ್ತೆ ಸ್ವಪ್ನಾಲ್ ಸಿಂಗ್ ಅವರು ಕೂಡ ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. ಎಲ್ಲರೂ ಕೂಡ ಚೆನ್ನಾಗಿ ಬ್ಯಾಟಿಂಗು ಬೌಲಿಂಗ್ ಎಲ್ಲ ಮಿಂಚಿದ್ದು ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಆಟಗಾರರು ಅಂತ ಹೇಳ್ಬೇಕು. ಬೆಂಕಿ ಆಟ ಇದೇ ರೀತಿ ಆಡ್ತು ಅಂದರೆ ಆರ್ ಸಿ ಬಿ ತಂಡ ಪಕ್ಕಾ ಕ್ವಾಲಿಫೈ ಆಗೇ ಆಗುತ್ತೆ ಗುರು. ಆರ್ ಸಿ ಬಿ ತಂಡಕ್ಕೆ ಏನೋ ಒಂಥರ ನಮಗೆ ಪಾಸಿಟಿವ್ ಥಿಂಕ್ ಬಂದಿದೆ ಅಂತ ಹೇಳ್ಬೇಕು. ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತ ಒಂದು ಥಿಂಕ್ ಬಂದಿದೆ ಅಂತ ಹೇಳ್ಬೇಕು. ಆರ್ ಸಿ ಬಿ ತಂಡ ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಗುರು. ವಿಲ್ ಜಾಕ್ಸ್, ವಿರಾಟ್ ಕೊಹ್ಲಿ ಬೆಂಕಿ ದಾಖಲೆ ಮೇಲೆ ದಾಖಲೆ ಗುರು. ಅದು ಕೂಡ 16 ಓವರ್ಗೆ 200 ರನ್ ಟಾರ್ಗೆಟ್ನ ರೀಚ್ ಆಗಿದೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು. ಇದು ಆರ್ ಸಿ ಬಿ ಹೈಯೆಸ್ಟ್ ಚೇಸ್ ಮಾಡಿರೋದು ಅಂತ ಹೇಳ್ಬೇಕು. ಇದೆ ಮೊದಲು ಅಂತ ಹೇಳ್ಬೇಕು. ಆರ್ ಸಿ ಬಿ ತಂಡ 200 ರನ್ ಚೇಸ್ ಮಾಡಿರೋದು ಅಂತ ಹೇಳ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಇದೆ ಆರ್ ಸಿ ಬಿ ತಂಡ 200 ರನ್ ಅಧಿಕ ಚೇಸ್ ಮಾಡಿರೋದು ಅಂತ ಹೇಳ್ಬೇಕು. ಇನ್ನು ಆರ್ ಸಿ ಬಿ ತಂಡ ಗುರು ಏನು ಗುರು ದಾಖಲೆ ಇದು. ಇನ್ನು ಪ್ರಶ್ನೆ ಅಂದರೆ ಬ್ಯಾಟಿಂಗ್ ತಾಣಿತ್ತು ಅಂದರೆ ಆರ್ ಸಿ ಬಿ ತಂಡ ಟಾಸ್ಕ್ ಗೆಲ್ತು, ಏನಾರು ಬೌಲಿಂಗ್ ತಳಬಹುದು. ಬ್ಯಾಟಿಂಗ್ ತಾಣಿತ್ತು ಅಂದರೆ ಪಕ್ಕ ಇನ್ನೊಂದು ದಾಖಲೆ 300 ರನ್ ಅಂತ ಅಂಕಳಿ ವಿಲ್ ಜಾಕ್ಸ್ ಈ ರೀತಿ ಬ್ಯಾಟಿಂಗ್ ಆಡಿತು ಅಂದರೆ ಇನ್ನೊಂದು ದಾಖಲೆ ಅಂತ ಹೇಳ್ಬೇಕು. ಇನ್ನೊಂದು ಗುರು 5 ಸಿಕ್ಸ್ ಕೂಡ ಆಗೋದು ಮಹೇಶ್ ಶರ್ಮಾ ಓವರಲ್ಲಿ. ಆದರೆ ಒಂದೇ ಒಂದು ಚೂರು ಕೂದಲೆಳೆ ಅಂತರದಲ್ಲಿ ಅಲ್ಲಿ ಒಂದು ಚೂರು ಮಿಸ್ ಆಗಿ 4 ಆಯಿತು ಅಂತ ಹೇಳ್ಬೇಕು. ಇಲ್ಲ ಅಂತಾರೆ ಅಲ್ಲಿ 5 ಸಿಕ್ಸ್ ಬರೋದು ಅಂತ ಹೇಳ್ಬೇಕು. ಅಂದರೆ ರಶೀದ್ ಖಾನ್ ಅವರಿಗೆ ಹುಚ್ಚು ನಾಯಿ ಕೊಟ್ಟು ವಿಲ್ ಜಾಕ್ಸ್ ಅವರು ಮ್ಯಾಚ್ ಮಿಕ್ಸಿ ಗುರು ಲಾಸ್ಟ್ ಬಾಲ್ 1 ರನ್ ವಿನ್ ಆಗಿ ಮ್ಯಾಚ್ 1 ರನ್ ಬೇಕಿತ್ತು. ವಿಲ್ ಜಾಕ್ಸ್ಗೆ 6 ರನ್ ಬೇಕಿತ್ತು ಸೆಂಚುರಿ ಹಾಕಿ 6 ಹೊಡೆದು ಸೆಂಚುರಿ ಮಾಡಿಕೊಂಡ್ರು ವಿಲ್ ಜಾಕ್ಸ್ ಅಂತ ಹೇಳಬೇಕು. ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ವಿಲ್ ಜಾಕ್ಸ್ ಅವರದ್ದು ಬಯಸನ ಸಿಗೋದು ಎಷ್ಟು ಬಾಯ್ ಬಂದು ನಮಸ್ಕಾರ. ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.